ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಏನ್ ತೋರಿಸ್ತಾ ಇದ್ದೀನಪ್ಪ ಅಂದ್ರೆ, ನನ್ನ ಹತ್ರ ಒಂದು ಈ ಬೆಲ್ಲದ್ದೊಂದು ಅಚ್ಚಿದೆ, ಸಿಕ್ಕಾಪಟ್ಟೆ ಗಟ್ಟಿ. ಚಾಕುನಲ್ಲಿ ಪುಡಿ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ, ಹಾಗೇನೆ ತುರಿಮಣೆನಲ್ಲಿ ತುರಿದಿಡೋಣ ಅಂದ್ರೂ ಆಗ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ನೀರ್ ಹಾಕಿ ಪಾಕ ಮಾಡಿ ಇಟ್ಕೊಳ್ಳೋಣ ಅಂದ್ರೆ ಪಾಕ ಬೇಡ, ನನ್ಗೆ ಪುಡಿ ಬೇಕಾಗಿದೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ನೋಡಿದ್ದೆ, ಮೈಕ್ರೋವೇವ್ ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಪುಡಿ ಸುಲಭವಾಗಿ ಮಾಡ್ಬೋದು ಅಂತ. ಸಾಮಾನ್ಯವಾಗಿ ನಾನು ಮೈಕ್ರೋವೇವ್ ನ ನನ್ನ ಅಡಿಗೆಗಳಲ್ಲಿ ಬಳಸೋದೇ ಇಲ್ಲ. ಆದ್ರೆ ಈ ಬೆಲ್ಲನ ಪುಡಿ ಮಾಡೋದಕ್ಕೆ ಮೈಕ್ರೋವೇವ್ ಬಳಸಿ ಇದನ್ನ ಮಾಡಿ ನೋಡೋಣ ಅಂತ ಇದ್ದೀನಿ. ಮೈಕ್ರೋವೇವ್ ನಲ್ಲಿ ಇಡೋದಕ್ಕೆ ಒಂದು ಮೈಕ್ರೋವೇವ್ ಸೇಫ್ ಆಗಿರೋ ಒಂದು ತಟ್ಟೆನಲ್ಲಿ ಈ ಬೆಲ್ಲದ ಅಚ್ಚನ್ನ ಇಟ್ಕೊಂಡಿದ್ದೀನಿ. ಇದನ್ನ ಮೈಕ್ರೋವೇವ್ ನಲ್ಲಿ ಇಟ್ಬಿಟ್ಟು 30 ಸೆಕೆಂಡ್ ಇಟ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ 30 ಸೆಕೆಂಡ್ ಇಟ್ಟು ನೋಡೋಣ. ಮೊದಲಿಗೆ 30 ಸೆಕೆಂಡ್ ಇಟ್ಬಿಟ್ಟು ಕಟ್ ಮಾಡಕ್ಕಾಗತ್ತಾ ಅಂತ ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಮತ್ತೆ ಗಟ್ಟಿನೇ ಇದೆ. ಮತ್ತೆ ಇನ್ನೊಂದು 30 ಸೆಕೆಂಡ್ ಇಟ್ಟು ನೋಡ್ತೀನಿ. ಮತ್ತೆ 30 ಸೆಕೆಂಡ್ ಇಟ್ಟಾಗ್ಲೂ ಏನೂ ಆಗ್ಲಿಲ್ಲ. ಇನ್ನ 2 ಸಲ ಇಟ್ಟೆ 30 ಸೆಕೆಂಡ್. ಈಗ ನೋಡಿ ಕರೆಕ್ಟ್ ಆಗಿ ಸಾಫ್ಟ್ ಆಗಿ ಆಗಿದೆ. ಆರಾಮಾಗಿ ಚಾಕುನಲ್ಲೇ ಇದನ್ನ ಪುಡಿ ಮಾಡ್ಕೋಬಹುದು. ಹೆಚ್ಚು ಕಮ್ಮಿ 1 ನಿಮಿಷ 20 ಸೆಕೆಂಡ್ ಹಾಕಿದ್ದೀನಿ ನೋಡಿ, ಮೆತ್ತಗಾಗಿದೆ. ಆ್ಯಕ್ಚುಲ್ ಆಗಿ ವರ್ಕ್ ಆಗತ್ತೆ ಇದು. ಆರಾಮಾಗಿ ಈ ಥರ ಒಂದು ಚಾಕುನಲ್ಲಿ ಈ ಥರ ಪುಡಿ ಮಾಡಿ ಇಟ್ಕೋಬೋದು. ಆದರೆ ಇದೊಂದು ಸ್ವಲ್ಪ ವಾಮ್ ಆಗಿದ್ದಾಗಲೇ ನೀವು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಮತ್ತೆ ಇದನ್ನು ನೀವು ಆರಕ್ಕೆ ಬಿಟ್ಟರೆ ಮತ್ತೆ ಗಟ್ಟಿ ಆಗತ್ತೆ ಅನಿಸುತ್ತೆ. ಮೈಕ್ರೋವೇವಲ್ಲಿ ನೀವು ನೋಡಿಕೊಂಡು, ಆದರೆ ಕೆಲವು ಸಲ ಬೆಲ್ಲ ತುಂಬ ಗಟ್ಟಿ ಇದ್ದರೆ ಬಹುಶಃ ಇನ್ನೊಂಚೂರು ಜಾಸ್ತಿ ಇಡಬೇಕಾಗತ್ತೆ. ಯಾವಾಗಲಾದರೂ ಬೆಲ್ಲ ಈ ಥರ ನಿಮಗೆ ಗಟ್ಟಿ ಆದರೆ ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವ್ ಆಪ್ಷನನ್ನು ನೀವು ಉಪಯೋಗಿಸ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೋಬೋದು. ಅಂತಂದರೆ ಇದನ್ನು ಕರಗಿಸ್ಬಿಟ್ಟು ನೀರು ಹಾಕಿ ಕರಗಿಸ್ಬಿಟ್ಟು ಹಾಗೂ ಉಪಯೋಗಿಸ್ಕೋಬೋದು. ನಿಮಗೆ ಪುಡಿ ಥರ ಬೇಕಂದರೆ ಈ ಒಂದು ಮೆಥಡನ್ನು ಮೈಕ್ರೋವೇವಲ್ಲಿ ಮಾಡ್ಕೋಬೋದು. ಪುಡಿ ಮಾಡಿ ಒಂದು ಡಬ್ಬದಲ್ಲೋ ಅಥವಾ ಒಂದು ಶೀಶನಲ್ಲಿ ನೀವು ತೆಗೆದಿಟ್ಕೋಬೋದು. ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ಪುಡಿ ಮಾಡುವಂಥ ಟ್ರಿಕ್ಕು ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾವಾಗಲಾದರೂ ಈ ಥರ ಒಂದು ಗಟ್ಟಿ ಬೆಲ್ಲನ ಹೇಗಪ್ಪ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋದು ಅನ್ನೋ ಒಂದು ಯೋಚನೆ ಇದ್ದರೆ, ಮೈಕ್ರೋವೇವ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು.